ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ದಕ್ಷಿಣ ಕನ್ನಡದ ಪವಿತ್ರ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ಪುಣ್ಯಕ್ಷೇತ್ರದ ಹಿಂದೆ ಅಡಗಿರುವಂತಹ ನಿಗೂಢ ರಹಸ್ಯಗಳು ನಿಮಗೆ ಗೊತ್ತಾ? ಸಾಕ್ಷಾತ್ ಷಣ್ಮುಖನೇ ಇಲ್ಲಿ ಬಂದು ನೆಲೆಸಲು ಕಾರಣವೇನು? ದೇವಸ್ಥಾನದ ಗರ್ಭಗುಡಿಯ ಅಡಿಭಾಗದಲ್ಲಿರುವಂತಹ ಆ ರಹಸ್ಯ ಕೋಣೆಗಳಲ್ಲಿ ಏನಿದೆ? ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಅಸಲಿ ಇತಿಹಾಸ, ಯಾರಿಗೂ ಗೊತ್ತಿಲ್ಲದಂತಹ ಆ ನಿಗೂಢ ರಹಸ್ಯಗಳು ಮತ್ತು ದೇಶದ ಘಟಾನುಘಟಿ ಸೆಲೆಬ್ರಿಟಿಗಳು ಸಾಲು ಸಾಲಾಗಿ ಇಲ್ಲಿಗೆ ಬರಲು ಆ ಬಲವಾದ ಕಾರಣವೇನು ಎಂಬುದನ್ನು ಎಳೆಯಾಗಿ ಬಿಚ್ಚಿಡುತ್ತಿದ್ದೇವೆ. ವಿಜ್ಞಾನಕ್ಕೂ ಸವಾಲೆಸೆಯುವ ಇಲ್ಲಿನ ಪವಾಡಗಳ ಬಗ್ಗೆ ತಿಳಿಯೋಣ. ಬನ್ನಿ ನಮ್ಮ ಜೊತೆ ಕೂಡಿ. ಪಶ್ಚಿಮ ಘಟ್ಟದ ದಟ್ಟ ಅಡವಿಯ ಮಡಿಲಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಕೇವಲ ಒಂದು ಪುಣ್ಯಕ್ಷೇತ್ರವಲ್ಲ, ಅದು ವಿಜ್ಞಾನಕ್ಕೂ ನಿಲುಕದ ಅದ್ಭುತಗಳ ಮಡಿಲು. ಈ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರು ಬರಲು ಸಾಕ್ಷಾತ್ ಷಣ್ಮುಖನೇ ಕಾರಣ. ಈ ಹಿಂದೆ ಈ ಸ್ಥಳವನ್ನು ಕುಕ್ಕೆ ಎಂದು ಮಾತ್ರ ಕರೆಯಲಾಗುತ್ತಿತ್ತು. ಇಲ್ಲಿನ ಆದಿವಾಸಿಗಳು ನಾಗದೇವರಿಗೆ ಹೂವು ಹಣ್ಣುಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ಅಂದರೆ ಕುಕ್ಕೆಯಲ್ಲಿಟ್ಟು ಪೂಜಿಸುತ್ತಿದ್ದರಿಂದ ಈ ಹೆಸರು ಬಂದಿತ್ತು. ಆದರೆ ಈ ಕ್ಷೇತ್ರದಲ್ಲಿ ದೇವರು ಹಾವಿನ ರೂಪದಲ್ಲಿ ನೆಲೆ ನಿಲ್ಲಲು ಒಂದು ರೋಚಕ ಹಿನ್ನೆಲೆ ಇದೆ. ಹಿಂದೆ ದೇವಲೋಕದ ವೈರಿಯಾದ ಪಕ್ಷಿರಾಜ ಗರುಡ ಮತ್ತು ಸರ್ಪಗಳ ರಾಜ ವಾಸುಕಿಯ ನಡುವೆ ಘನಘೋರ ಸಂಘರ್ಷ ನಡೆದಿತ್ತು. ಗರುಡನ ಹಸಿವಿಗೆ ಸಾವಿರಾರು ಸರ್ಪಗಳು ಬಲಿಯಾಗುತ್ತಿದ್ದವು. ಆಗ ವಾಸುಕಿಯು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ದಕ್ಷಿಣ ಭಾರತದ ಈ ಕುಮಾರ ಪರ್ವತದ ತಪ್ಪಲಲ್ಲಿರುವ ಬಿಲದ್ವಾರ ಎಂಬ ನಿಗೂಢ ಸುರಂಗದೊಳಗೆ ಅಡಗಿ ಈಶ್ವರನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಅದೇ ಸಮಯದಲ್ಲಿ ತಾರಕಾಸುರ ಎಂಬ ಕ್ರೂರ ಅಸುರನನ್ನ ಸಂಹರಿಸಿ ವಿಜಯಶಾಲಿಯಾಗಿ ಬಂದಂತಹ ಷಣ್ಮುಖ ಸ್ವಾಮಿ ಇಲ್ಲಿಗೆ ಭೇಟಿ ನೀಡುತ್ತಾನೆ. ತನ್ನ ಶರಣು ಬಂದ ವಾಸುಕಿಯ ಮೊರೆಯನ್ನು ಆಲಿಸಿದಂತಹ ಸ್ವಾಮಿ ಗರುಡನಿಗೆ ಸರ್ಪಗಳನ್ನು ಭಕ್ಷಿಸದಂತೆ ಆಜ್ಞೆ ಮಾಡಿ ವಾಸುಕಿಗೆ ಅಭಯ ನೀಡುತ್ತಾನೆ. ವಾಸುಕಿಯ ಭಕ್ತಿಗೆ ಮೆಚ್ಚಿದಂತಹ ಸ್ವಾಮಿ ಇನ್ನು ಮುಂದೆ ನಾನು ಈ ಕ್ಷೇತ್ರದಲ್ಲಿ ನಿನ್ನ ದೇಹದಲ್ಲೇ ನೆಲೆಸುತ್ತೇನೆ ಎಂದು ವರ ಕೂಡ ನೀಡುತ್ತಾನೆ. ಇದೇ ಕಾರಣಕ್ಕೆ ಕುಕ್ಕೆಯ ಗರ್ಭಗುಡಿಯ ವಿಗ್ರಹದ ಅಡಿಭಾಗದಲ್ಲಿ ಸಾಕ್ಷಾತ್ ವಾಸುಕಿ ಹಾವಿನ ರೂಪದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಸು ಎಂದರೆ ಮಂಗಳಕರ, ಬ್ರಹ್ಮಣ್ಯ ಎಂದರೆ ಜ್ಞಾನದ ಅಧಿಪತಿ. ಹೀಗೆ ಮನುಕುಲಕ್ಕೆ ಮಂಗಳವನ್ನು ನೀಡಲು ಷಣ್ಮುಖನ ಇಲ್ಲಿ ನೆಲೆಸಿದ್ದರಿಂದ ಈ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯವಾಗಿ ಜಗತ್ ಪ್ರಸಿದ್ಧವಾಯಿತು. ದೇವಸ್ಥಾನದ ಒಳಗೆ ಹೋದಂತೆ ಒಂದು ರೀತಿಯ ವಿಚಿತ್ರ ಉಷ್ಣತೆ ಅನುಭವಕ್ಕೆ ಬರುತ್ತದೆ. ಇದು ಒಳಗಿರುವ ಸರ್ಪರಾಜನ ಉಸಿರಾಟದ ಶಾಖವೆಂದು ನಂಬಲಾಗುತ್ತಿದೆ. ಈ ದೈವಿಕ ಉಷ್ಣತೆಯನ್ನ ಹೀರಿಕೊಂಡು ಭಕ್ತರನ್ನ ರಕ್ಷಿಸಲು ಹೊರಗಡೆ ಬೆಳ್ಳಿಯ ಗರುಡ ಸ್ತಂಭವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಸ್ತಂಭವು ಆ ಶಕ್ತಿಯನ್ನು ಸಮತೋಲನದಲ್ಲಿಡದಿದ್ದರೆ ಆ ಉಷ್ಣತೆಯನ್ನು ಮನುಷ್ಯರು ತಡೆದುಕೊಳ್ಳುವುದು ಅಸಾಧ್ಯ ಎಂಬ ಮಾತು ಇಂದಿಗೂ ಚಾಲ್ತಿಯಲ್ಲಿದೆ. ದೇವಸ್ಥಾನದ ಗರ್ಭಗುಡಿಯ ಕೆಳಭಾಗದಲ್ಲಿ ಯಾರಿಗೂ ಪ್ರವೇಶವಿಲ್ಲದ ಕೆಲವು ರಹಸ್ಯ ಕೋಣೆಗಳಿವೆ. ಹಿಂದೆ ಆಕ್ರಮಣಕಾರರಿಂದ ದೇವರ ಆಭರಣವನ್ನು ರಕ್ಷಿಸಲು ಇವುಗಳನ್ನು ಬಳಸಲಾಗುತ್ತಿತ್ತು. ಈ ಕೋಣೆಯ ಬಾಗಿಲುಗಳನ್ನು ಮಹಾಭಾರತ ಕಾಲದ ಪ್ರಬಲ ಮಂತ್ರಗಳಿಂದ ಬಂಧಿಸಲಾಗಿದ್ದು ಇಂದಿಗೂ ಅಲ್ಲಿ ಹಾವಿನ ಬುಸುಗುಟ್ಟುವ ಶಬ್ದ ಕೇಳಿ ಬರುತ್ತದೆ. ದಟ್ಟವಾದ ಕಾಡಿನ ನಡುವೆ ಇರುವ ಆದಿಕಾಲದ ದಾರಿಯ ಮೂಲಕ ಹೋದರೆ ಸಿಗುವ ಬಿಲದ್ವಾರದ ಆ ಕತ್ತಲ ಹಾದಿ ನೇರವಾಗಿ ದೇವಸ್ಥಾನದ ಅಡಿಭಾಗಕ್ಕೆ ಸೇರುತ್ತದೆ ಎಂಬ ಕಥೆ ಇದೆ. ಆದರೆ ಅತೀಂದ್ರಿಯ ಶಕ್ತಿಗಳ ಭಯದಿಂದ ಆ ದಾರಿಯನ್ನು ಇಂದಿಗೂ ಕಲ್ಲುಗಳಿಂದ ಮುಚ್ಚಲಾಗಿದೆ. ಘಟಾನುಘಟಿ ಸೆಲೆಬ್ರಿಟಿಗಳು ಇಲ್ಲಿಗೆ ಸಾಲು ಸಾಲಾಗಿ ಬರುವುದರ ಹಿಂದೆ ಒಂದು ಬಲವಾದ ರಹಸ್ಯವಿದೆ. ಇಷ್ಟೇ ಏಕೆ, ನಮ್ಮ ಹೆಮ್ಮೆಯ ನಟರಾದ ಕಿಚ್ಚ ಸುದೀಪ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಕ್ಷೇತ್ರದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದರು. ವ್ಯಕ್ತಿಯ ಯಶಸ್ಸನ್ನು ತಡೆಯುವ ಕಾಲಸರ್ಪ ದೋಷ ಹಾಗೂ ಅತೀಂದ್ರಿಯ ಶಕ್ತಿಗಳ ತಡೆತವನ್ನು ನಿವಾರಿಸುವ ಸಾಮರ್ಥ್ಯ ಈ ಕ್ಷೇತ್ರಕ್ಕಿದೆ.
ತಮ್ಮ ವೃತ್ತಿ ಜೀವನದ ಉತ್ತುಂಗವನ್ನು ಕಾಪಾಡಿಕೊಳ್ಳಲು ಮತ್ತು ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ಇವರೆಲ್ಲರೂ ಇಲ್ಲಿನ ಪವಾಡದ ಮೊರೆ ಹೋಗುತ್ತಾರೆ. ಕೇವಲ ಸೆಲೆಬ್ರಿಟಿಗಳಷ್ಟೇ ಅಲ್ಲ, ಸಾವಿರಾರು ಸಾಮಾನ್ಯ ಭಕ್ತರು ತಮ್ಮ ಕಷ್ಟಗಳನ್ನು ಹೊತ್ತು ಇಲ್ಲಿಗೆ ಬರುತ್ತಾರೆ. ಚರ್ಮವ್ಯಾಧಿ, ಸಂತಾನ ಭಾಗ್ಯ ಇಲ್ಲದಿರುವ ಅಥವಾ ಉದ್ಯೋಗದ ಸಮಸ್ಯೆಗಳಿಂದ ಬಳಲುವವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಆಶಾಕಿರಣವಾಗಿದೆ. ಇಲ್ಲಿನ ಮೃತ್ತಿಕ ಪ್ರಸಾದವನ್ನು ಮೈಗೆ ಹಚ್ಚಿಕೊಂಡರೆ ಎಂತಹ ಕಠಿಣ ಚರ್ಮದ ಕಾಯಿಲೆಗಳು ಪವಾಡದಂತೆ ವಾಸಿಯಾಗುತ್ತವೆ. ನಂಬಿ ಬಂದವರ ಕೈ ಬಿಡದ ಈ ನಾಗದೇವರು ಸಾಮಾನ್ಯ ಜನರ ಬದುಕಿನ ಕಷ್ಟಗಳನ್ನು ಪವಾಡದಂತೆ ಹರಿಸುತ್ತಾನೆ. ಅಜ್ಞಾತ ಶಕ್ತಿಗಳ ಸಂಚಾರ ಮತ್ತು ಯಾರೂ ಪ್ರವೇಶಿಸಲಾಗದ ಈ ನಿಗೂಢ ಕೋಣೆಗಳೇ ಕುಕ್ಕೆಯನ್ನು ಭಾರತದ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರವನ್ನಾಗಿ ಮಾಡಿದೆ. ವಿಜ್ಞಾನಕ್ಕೆ ಸವಾಲೆಸೆಯುವ ಇಂತಹ ಅನೇಕ ಪವಾಡಗಳನ್ನು ಕಂಡು ಇಂದಿಗೂ ಜನ ಮೂಕವಿಸ್ಮಿತರಾಗಿದ್ದಾರೆ. ಈ ದೈವಿಕ ರಹಸ್ಯವೇ ಭಕ್ತರನ್ನ ಈ ಕ್ಷೇತ್ರಕ್ಕೆ ಎಳೆದು ತರುತ್ತಿದೆ. ಯಾರೂ ಭೇದಿಸಲಾಗದ ಈ ಸತ್ಯಗಳೇ ಕುಕ್ಕೆ ಸುಬ್ರಹ್ಮಣ್ಯದ ಅಸಲಿ ತಾಕತ್ತು. ಕುಕ್ಕೆ ಸುಬ್ರಹ್ಮಣ್ಯ ಕೇವಲ ಕಲ್ಲಿನ ವಿಗ್ರಹವಿರುವ ದೇವಸ್ಥಾನವಲ್ಲ, ಅದು ಸಾವಿರಾರು ವರ್ಷಗಳ ನಂಬಿಕೆ ಮತ್ತು ಅತೀಂದ್ರಿಯ ಶಕ್ತಿಗಳ ಜೀವಂತ ಸಾಕ್ಷಿ. ವಿಜ್ಞಾನ ಅದೆಷ್ಟು ಬೆಳೆದಿದ್ದರೂ ಇಂದಿನ ಪವಾಡಗಳು ಮತ್ತು ಆ ರಹಸ್ಯ ಕೋಣೆಗಳ ನಿಗೂಢತೆ ಇಂದಿಗೂ ಭೇದಿಸಲಾಗದ ಸತ್ಯವಾಗಿಯೇ ಉಳಿದಿದೆ. ನಂಬಿ ಬಂದವರ ಕಷ್ಟಗಳನ್ನು ಹರಿಸುವ ಆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.